ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ನನ್ನ ಅಕ್ಕನ ಮಕ್ಕಳು ಎಲ್ಲ ಸೇರಿ ನೇರಳೆಹಣ್ಣು ಕೊಯ್ಯಲು ಹೋಗ್ತಾ ಇದ್ದೆ. ಫಸ್ಟು ಬೆಟ್ಟ ಹತ್ತಿಸ್ಕೊಳ್ಳಿ ಸಿಕ್ಕಿದ್ದೆ ಒಂದು ಸೊಳ್ಳೆ ಮರ. ಅದಕ್ಕೆ ಸುಮಾರು ಸೊಳ್ಳೆ ಹಣ್ಣು ಹಾಕೊಂಡಿದ್ದು. ಕಾಯಿನೇ ಜಾಸ್ತಿ ಇತ್ತು, ಹಣ್ಣಾಗಿತ್ತಿಲ್ಲ, ಒಂದು ಸ್ವಲ್ಪ ಹಣ್ಣಾಗಿತ್ತು. ಅದನ್ನು ಮೊದಲು ತಿನ್ಕೊಂಡ. ಬೆಟ್ಟದಲ್ಲಿ ಹಾಗೆ ಸ್ವಲ್ಪ ಮುಂದೋದ ಕೂಡಲೇ ಒಂದು ನೇರಳೆ ಮರ ಸಿಕ್ತು. ಅದಕ್ಕೆ ಸುಮಾರು ಹಣ್ಣು ಹಾಕೊಂಡಿತ್ತು. ಎಲ್ಲರೂ ಕೊಯ್ಕೊಂಡು ತಿಂದ. ನಾವು ಚಿಕ್ಕವರಿರುವಾಗ ನೇರಳೆ ಹಣ್ಣುಗಳನ್ನು ತಿನ್ನುವುದು ರುಚಿಗಷ್ಟೇ ಅಲ್ಲದೆ ಅದೊಂದು ಸುಂದರವಾದ ಬಾಲ್ಯದ ನೆನಪು. ಬೇಸಿಗೆ ರಜೆಗಳಲ್ಲಿ ನೇರಳೆ ಮರದ ಕೆಳಗೆ ಕುಳಿತು ಹಣ್ಣುಗಳನ್ನು ಆರಿಸಿ ತಿನ್ನುತ್ತಿದ್ದ ದಿನಗಳು. ಹಾಗೆಯೇ ಹಣ್ಣಿನ ಬಣ್ಣ ಬಾಯಿಗೆ ಮತ್ತು ಕೈಗೆ ಅಂಟಿಕೊಳ್ಳುತ್ತಿದ್ದ ಆಹ್ಲಾದಕರ ಕ್ಷಣಗಳು ಪ್ರತಿಯೊಬ್ಬರ ಬಾಲ್ಯದಲ್ಲೂ ಮಾಸದ ನೆನಪಾಗಿ ಉಳಿದಿರುತ್ತದೆ. ಈ ಬೆಟ್ಟದಲ್ಲಿ ತುಂಬ ನೇರಳೆ ಮರ ಇತ್ತು. ಹಾಗೆಯೇ ನಮಗೋಕ್ಕೆ ಬೇಕಾಗುವಷ್ಟು ನೇರಳೆಹಣ್ಣು ಸಿಕ್ತು. ಈ ಬೆಟ್ಟ ಯಲ್ಲಾಪುರ ತಾಲೂಕಿನ ಚಿಮ್ನಳ್ಳಿ ಎನ್ನುವ ಪುಟ್ಟ ಹಳ್ಳಿಯ ದೊಡ್ಡ ಬೆಟ್ಟ. ಈ ಮರಕ್ಕೆ ನುರುಕಲಣ್ಣು ಮುಳ್ಳುಗಳ ನಡುವೆ ಸಿಕ್ಕಿ ಹಾಕಿಕೊಂಡರೂ ಬೇಜಾರು ಮಾಡಿಕೊಳ್ಳದೆ ಹಣ್ಣಿಗಾಗಿ ಬೆಟ್ಟ ಹತ್ತಿ ಇಳಿಯುವ ಕಾತರ, ಗೆಳತಿಯರೊಂದಿಗಿನ ಆಟದ ಮತ್ತು ಹಳ್ಳಿಯ ದಿನಗಳ ಒಂದು ಸುಂದರ ನೆನಪಿನ ಬುತ್ತಿ. ಆದರೆ ದೊಡ್ಡವರಾದ ಮೇಲೆ ಅದೇ ನೇರಳೆ ಹಣ್ಣನ್ನು ಕೊಯ್ಯುವಾಗ ಅಥವಾ ತಿನ್ನುವಾಗ ಸಿಗುವ ಅನುಭವವೇ ಬೇರೆ. ದೊಡ್ಡವರಾದ ಮೇಲೆ ಜವಾಬ್ದಾರಿಗಳು, ಕೆಲಸದ ಒತ್ತಡಗಳ ಮಧ್ಯೆ ನಮಗೆ ಇಂತಹ ಸಣ್ಣ ಪುಟ್ಟ ಖುಷಿಗಳು ಮರೆತು ಹೋಗಿರುತ್ತವೆ. ನೇರಳೆ ಹಣ್ಣುಗಳು ಮತ್ತು ಅದರ ಬೀಜಗಳು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ. ಹೊಟ್ಟೆಯ ಸಮಸ್ಯೆಗಳಿಗೆ ನೇರಳೆ ಹಣ್ಣು ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಚಿಕ್ಕವರಿರುವಾಗ ನೀವು ಈ ಥರ ಮಾಡಿದ್ದೆಲ್ಲ ಮಾಡಿದರೆ ಕಾಮೆಂಟ್ಸಲ್ಲಿ ಹೇಳಿ. ಲೈಕ್ಸ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಡಿ. ಮತ್ತೆ ಕೆಳಗಡೆ ಮತ್ತೊಂದು ಕೆಳಬದಿಗೆ ಹಿಂಗೆ ಇಟ್ಕೊಳ್ಳೋ. ಓಕೆ, ಕೊಟ್ಟೆ ರೆಡಿ. ಸಣ್ಣ ಸಣ್ಣ. ಥ್ಯಾಂಕ್ ಯು ವಾಚಿಂಗ್. ಧನ್ಯವಾದಗಳು.